ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಜೈ ಭಾರ್ಗವ. ಧನಲಕ್ಷ್ಮಿ ಪೂಜೆ, ಕುಬೇರ ಪೂಜೆ, ಕೇದಾರೇಶ್ವರ ವ್ರತ. ಧನ, ದಾನ, ಧನ ಈ ಪದಗಳು ಕೇಳುವುದಕ್ಕೆ ಒಂದೇ ರೀತಿ ಇದೆ. ಆದರೆ ಅದರ ಅರ್ಥ ಹೇಗೆ ಬೇರೆ ಬೇರೆಯಾಗಿದೆಯೋ ಅದೇ ರೀತಿ ಧನ ಪದದ ಒಳ ಅರ್ಥ ಬೇರೆಯೇ ಇದೆ. ಕ್ಷೀರಸಾಗರದ ಮಥನದಲ್ಲಿ ಹುಟ್ಟಿದರು ಶ್ರೀ ವಿಷ್ಣುವಿನ ಹೃದಯ ದೇವತೆ. ಅದೇ ರೀತಿ ನಮ್ಮ ದೇಹ ಮನಸ್ಸಿನಲ್ಲಿ ಮಂಥನ ಕಾರ್ಯವಾಗಿ ಅಜ್ಞಾನದಿಂದ ಜ್ಞಾನ ಹುಟ್ಟಲಿ, ಕತ್ತಲೆಯಿಂದ ಬೆಳಕು ಕಡೆ ನಡೆಯಲಿ, ಒಳ್ಳೆಯ ಗುಣಗಳು ಹುಟ್ಟಲಿ ಅಂತ ಲಕ್ಷ್ಮೀ ಪೂಜೆ ಅರ್ಥಾತ್ ಧನಲಕ್ಷ್ಮಿ ಪೂಜೆ ಮಾಡುತ್ತೇವೆ. ಧನ ಎಂದರೆ ಕೇವಲ ಹಣ ಅಂತ ಅರ್ಥವಲ್ಲ. ಇದರ ನಿಜವಾದ ಅರ್ಥ ಸಿರಿ ಅಂತ. ಸಿರಿಯ ಮೂಲ ಭಾವ ಚೆಲುವು, ಏಳಿಗೆ, ಸಮೃದ್ಧಿ, ಹೆಚ್ಚಳ ಅಂತ. ನರಕಾಸುರನ ಸಂಹಾರದ ನಂತರ ಪೃಥ್ವಿಯಲ್ಲಿ ಸಾಕಷ್ಟು ನಷ್ಟವಾಗುತ್ತದೆ. ಪೃಥ್ವಿಯಲ್ಲಿ ಒಳ್ಳೆಯ ಜೀವ ಸಂಕುಲ ಬೆಳೆಯಲಿ ಅಂತ ಧನಲಕ್ಷ್ಮಿ ಪೂಜೆ ಮಾಡುತ್ತಾರೆ. ಲಕ್ಷ್ಮೀ ಪೂಜೆಯ ದಿನ ಅಮಾವಾಸ್ಯೆ ಅಥವಾ ಮುಂದಿನ ದಿನ ಅಮಾವಾಸ್ಯೆ ಆಗಿರುತ್ತದೆ. ಎಲ್ಲೆಲ್ಲೂ ನಕಾರಾತ್ಮಕ ಶಕ್ತಿಗಳು ತಾಂಡವವಾಡುವ ಸಮಯ. ನಮ್ಮ ದೇಹದಲ್ಲಿಯೂ ಕೂಡ ಇದೇ ರೀತಿ ಆಗುತ್ತಿರುತ್ತದೆ. ಹೀಗಾಗಿ ದೇಹದಲ್ಲಿ ನಕಾರಾತ್ಮಕ ಅಂಶಗಳು ಹೋಗಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗಲಿ ಅಂತ ಲಕ್ಷ್ಮೀ ಪೂಜೆ ಮಾಡುತ್ತಾರೆ. ಇದು ಏಳಿಗೆಯ ಸಂಕೇತ. ಇನ್ನೂ ಕೆಲವು ಕಡೆ ಲಕ್ಷ್ಮೀ ಪೂಜೆ ಜೊತೆ ಕುಬೇರ ಪೂಜೆಯನ್ನೂ ಕೂಡ ಮಾಡುತ್ತಾರೆ. ಕುಬೇರ ಕೂಡ ಕೆಟ್ಟ ವ್ಯಕ್ತಿಯಾಗಿ, ರಾಕ್ಷಸನಾಗಿ ಹಿಂದಿನ ಜನ್ಮಗಳನ್ನು ಹೊಂದಿದ್ದ. ಶಿವನ ಆರಾಧನೆಯನ್ನು ಮಾಡಿ ಭಕ್ತಿ ಮಾರ್ಗದಲ್ಲಿ ನಡೆದು ಶಿವನ ಕೃಪೆಗೆ ಪಾತ್ರನಾಗಿ ಸದ್ಗುಣಗಳಿಂದ ಚಿರಂಜೀವಿಯಾದ. ಇನ್ನು ಅಮಾವಾಸ್ಯೆಯ ಸಮಯದಲ್ಲಿ ಕೆಲವು ಕಡೆ ಕೇದಾರೇಶ್ವರ ವ್ರತ ಕೂಡ ಮಾಡುತ್ತಾರೆ. ಶಿವ ಮತ್ತು ಪಾರ್ವತಿ ದೇವಿಗೆ ಈ ವ್ರತ ಅರ್ಪಿಸಲಾಗುತ್ತದೆ. ಈ ವ್ರತದ ಫಲದಿಂದ ಪಾರ್ವತೀ ದೇವಿ ಶಿವನ ಅರ್ಧಾಂಗಿಯಾಗಿ ಅರ್ಧನಾರೀಶ್ವರ ರೂಪವನ್ನು ಪಡೆದರು. ಈ ವ್ರತ ಮಾಡುವ ಮನೆಗಳಲ್ಲಿ ಸಮೃದ್ಧಿ, ಶಕ್ತಿ, ಐಶ್ವರ್ಯ, ಆರೋಗ್ಯ ಲಭಿಸುತ್ತದೆ. ದಾಂಪತ್ಯ ಜೀವನ ಸುಖವಾಗಿರುತ್ತದೆ. ಗೆಳೆಯರೇ, ನರಕಾಸುರನ ವಧೆಗೆ ಭೂದೇವಿಯ ಅಂಶವಾದ ಸತ್ಯಭಾಮೆಯ ನೆರವು ಬೇಕಾಯಿತು ಶ್ರೀಕೃಷ್ಣನಿಗೆ. ಶಿವನ ಅರ್ಧಾಂಗಿಯಾಗಿ ಶಿವನಲ್ಲಿ ಐಕ್ಯಳಾದಳು ಪರ್ವತರಾಜನ ಮಗಳು ಪಾರ್ವತೀ ದೇವಿ. ಬ್ರಹ್ಮನಿಗೆ ಶಕ್ತಿಯನ್ನು ತುಂಬುವುದಕ್ಕೆ ಸಾವಿತ್ರಿ, ಸರಸ್ವತಿ, ಗಾಯತ್ರಿ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಶಕ್ತಿಯನ್ನು ತುಂಬುವ ಮಹಾನ್ ಚೇತನವೇ ಸ್ತ್ರೀ ಶಕ್ತಿ. ಇದುವೇ ಪ್ರಕೃತಿಯ ನಿಯಮ. ಇದುವೇ ತತ್ವಶಾಸ್ತ್ರದ ಮೂಲ ಸಿದ್ಧಾಂತ. ದೀಪಾವಳಿಯ ನಂತರದ ದಿನ ಪಾಡ್ಯದಂದು ಅಸುರ ರಾಜನಾದಂತಹ ಬಲೀಂದ್ರನ ಪೂಜೆ ಮಾಡುವುದರಿಂದ ಈ ದಿನ ಬಲಿಪಾಡ್ಯಮಿ ಎಂದೇ ಕರೆಯುತ್ತಾರೆ. ಹಿರಣ್ಯಕಶ್ಯಪುವಿನ ಪುತ್ರ ಪ್ರಹ್ಲಾದ. ಈತ ಮಹಾವಿಷ್ಣುವಿನ ಪರಮ ಭಕ್ತ. ಆತನ ಮಗ ವಿರೋಚನ. ವಿರೋಚನನ ಪುತ್ರ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯ ಮಗ ಬಾಣಾಸುರ. ಈತನೇ ನರಕಾಸುರನ ಸ್ನೇಹಿತ. ಬಲಿಚಕ್ರವರ್ತಿ ಶೌರ್ಯವಂತ, ಧರ್ಮನಿಷ್ಠ, ದಾನವಂತ, ಪ್ರಜಾಪ್ರೇಮಿ. ತನ್ನ ಗುರು ಶುಕ್ರಾಚಾರ್ಯರ ಆಶೀರ್ವಾದದಿಂದ ಬಲಿಚಕ್ರವರ್ತಿ ಬಲಿಷ್ಠ ಅಸುರ ರಾಜನಾಗುತ್ತಾನೆ. ಅಸುರರು ಮತ್ತು ದೇವತೆಗಳ ನಡುವೆ ಸದಾ ಪರಸ್ಪರ ಶತ್ರುತ್ವವಿಲ್ಲವಾ? ಬಲಿಚಕ್ರವರ್ತಿಗೂ ದೇವತೆಗಳ ರಾಜ ಇಂದ್ರನಿಗೂ ಸಹಜವಾಗಿಯೇ ಶತ್ರುತ್ವವು ಮೂಡುತ್ತದೆ. ಇನ್ನೊಂದು ರೀತಿ ಹೇಳುವುದಾದರೆ ಬಲಿಚಕ್ರವರ್ತಿ ತನ್ನ ತಾತನ ತರಹಾನೇ ಅಪರಿಮಿತ ವಿಷ್ಣು
ಭಕ್ತಿಯನ್ನು ಹೊಂದಿದ್ದ. ಸಾಕ್ಷಾತ್ ಲಕ್ಷ್ಮೀ ಮಾತೆ ಇವನ ಮೇಲೆ ಅಪಾರವಾದ ಕೃಪೆಯನ್ನು ತೋರಿಸಿದ್ದಳು. ಲಕ್ಷ್ಮೀ ಮಾತೆಯ ಕೃಪೆ ಅಂದ್ರೆ ಗೊತ್ತಲ್ವಾ? ಬಲಿ ಚಕ್ರವರ್ತಿಗೆ ಯಾವುದರ ಕೊರತೆಯೂ ಇರಲಿಲ್ಲ. ಧನ ದಂಪತ್ತು ಪ್ರಜೆಗಳೂ ಕೂಡ ಸುಖ ಸಂತೋಷ ಸಮೃದ್ಧಿಯಿಂದ ಇದ್ದರು. ಇವನು ಕೂಡ ಯಾವತ್ತು ಪ್ರಜೆಗಳನ್ನ ಹಿಂಸೆಗೆ ಗುರಿ ಮಾಡುತ್ತಿರಲಿಲ್ಲ. ಅಂದರೆ ಒಳ್ಳೆಯ ರಾಜನಾಗಿದ್ದ. ಈ ಸಮೃದ್ಧಿಯ ಅಹಂಕಾರ ಬಲಿ ಚಕ್ರವರ್ತಿಯ ತಲೆ ಏರಿತು ಅಂತ ಕಾಣುತ್ತೆ. ದಾನವರು ಬಲಿಷ್ಠರಾದ ಮೇಲೆ ಏನು ಮಾಡುತ್ತಾರೋ ಅದನ್ನೇ ಬಲಿ ಚಕ್ರವರ್ತಿಯು ಕೂಡ ಮಾಡಿದ. ದೇವತೆಗಳ ಸ್ಥಾನ ಕಿತ್ತುಕೊಂಡ. ಬಲಿಯು ಇಂದ್ರನ ವಿರುದ್ಧ ಯುದ್ಧಕ್ಕೆ ನಿಂತನು. ಬಲಿಯ ಸೇನೆ ಬಹಳ ಬಲಿಷ್ಠವಾಗಿತ್ತು. ಇಂದ್ರನು ತನ್ನ ವಜ್ರಾಯುಧದಿಂದ ಮತ್ತು ದೇವರ ಸೈನ್ಯದ ಸಹಾಯದಿಂದ ಹಲವು ಬಾರಿ ಬಲಿಯನ್ನು ಎದುರಿಸಿದರೂ ಶುಕ್ರಾಚಾರ್ಯರ ಸಂಜೀವಿನಿ ವಿದ್ಯೆ ಅಸುರರನ್ನು ಕಾಪಾಡುತ್ತಿತ್ತು. ಇಂದ್ರನು ಆಚಾರ್ಯ ಬೃಹಸ್ಪತಿ ಸಹಾಯದಿಂದ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದನು. ಅಸುರರು ದೇವಲೋಕವನ್ನು ಗೆದ್ದರು. ಇಂದ್ರನು ವಿಷ್ಣು ದೇವರ ಶರಣು ಕೋರಿದನು. ಅದಿತಿ ಮಾತೆಯ ಗರ್ಭದಲ್ಲಿ ವಾಮನನ ಜನನ. ಈ ಅದಿತಿ ಮಾತೆ ಯಾರು? ಈ ಅದಿತಿ ಮಾತೆ ಜಗತ್ತಿನ ವ್ಯವಸ್ಥೆಯನ್ನು ಕಾಪಾಡುವ ದೈವಶಕ್ತಿ. 12 ಆದಿತ್ಯರ ತಾಯಿ. ದಾತ, ಆರ್ಯನ್, ಮಿತ್ರ, ಇಂದ್ರ, ವರುಣ, ಅಂಶ, ಭಾಗ, ವಿವಸ್ವಾನ್, ಅರ್ಥ, ಸೂರ್ಯ, ಪುಷಾನ್, ಸವಿತಾ, ತುಷ್ಟ, ವಿಷ್ಣು. ಈ ಅದಿತಿ ಮಾತೆಯ ಮಕ್ಕಳಿಗೆ ಬಲಿ ಚಕ್ರವರ್ತಿಯಿಂದ ಸಂಕಷ್ಟ ಕಷ್ಟಗಳು ಬರುತ್ತದೆ. ಆಗ ಅದಿತಿ ಮಾತೆ ಗಂಡನಾದ ಕಶ್ಯಪ ಮಹರ್ಷಿಯನ್ನು ಕೇಳಲು ಕಶ್ಯಪ ಮಹರ್ಷಿಯು ಅದಿತಿ ಮಾತೆಗೆ ಪ್ರಾಯೋವ್ರತ ಮಾಡಿಸಿದನು. ಈ ವ್ರತದ ಶಕ್ತಿಯಿಂದ ವಿಷ್ಣುವು ತೃಪ್ತಿಯಾಗಿ ಅದಿತಿಯ ಗರ್ಭದಲ್ಲಿ ವಾಮನನಾಗಿ ಜನಿಸಿದನು. ಅದಿತಿ +ದಿತಿ ಎಂದರೆ ವಿಭಜನೆ ಇಲ್ಲದ್ದು. ಬ್ರಹ್ಮಾಂಡದ ರೂಪ ಎಂಬ ಅರ್ಥವೂ ಕೂಡ ಇದೆ. ವಾಮನನು ಅದಿತಿಯ ಗರ್ಭದಲ್ಲಿ ಜನಿಸಿದರಿಂದ ಇಂದ್ರನ ತಮ್ಮ. ಆದರೆ ದೇಹದಿಂದ ಉಬ್ಜ ಅಂದರೆ ಸಣ್ಣ ದೇಹದವನು. ಇದು ಮಹಾವಿಷ್ಣುವಿನ 5ನೇ ಅವತಾರ. ಇತ್ತ ಭೂಮಂಡಲವನ್ನು ಆಳುತ್ತಿದ್ದ ಬಲೀಂದ್ರ ಇಂದ್ರನನ್ನು ಗೆದ್ದ ಮೇಲೆ ಎಲ್ಲಾ ಲೋಕವನ್ನು ತಾನೇ ಆಳಬೇಕು ಅಂತ ನಿರ್ಧಾರ ಮಾಡಿಬಿಟ್ಟ. ಶಕ್ತಿಯು ಅಹಂಕಾರವು ಜೊತೆಗೂಡಿ ಇನ್ನು ಬೇಕು ಮತ್ತಷ್ಟು ಬೇಕು ಅನ್ನೋ ದುರಾಸೆ ಕೂಡ ಅವನನ್ನು ಆಳುವುದಕ್ಕೆ ಶುರು ಮಾಡಿತ್ತು. ಜಗತ್ತು ಹೇಗೆ ನಡೆಯಬೇಕು ಅಂತ ಒಂದು ನೀತಿ ರೂಪಿಸಿದೆ. ಹೀಗಾಗಿ ಶ್ರೀ ಮಹಾವಿಷ್ಣುವು ಬಲಿಯನ್ನು ತುಳಿಯಲು ನಿರ್ಧರಿಸುತ್ತಾರೆ. ಗುರು ಶುಕ್ರಾಚಾರ್ಯರ ಮಾತಿನಂತೆ ಅಶ್ವಮೇಧ ಯಾಗ ಮಾಡುತ್ತಿದ್ದ ಬಲಿ ಚಕ್ರವರ್ತಿ ಯಜ್ಞದ ಸಮಯಕ್ಕೆ ಬಂದ ಬ್ರಾಹ್ಮಣರಿಗೆ ಏನಾದರೂ ಕೊಡಲೇಬೇಕು. ಇಲ್ಲದಿದ್ದರೆ ಆ ಯಾಗ ಫಲಿಸುವುದಿಲ್ಲ. ವಾಮನನು ಬ್ರಾಹ್ಮಣರ ವಟುವಾಗಿ ಆ ಯಾಗ ನಡೆಯುತ್ತಿದ್ದ ಜಾಗಕ್ಕೆ ಬಂದ. ಬ್ರಾಹ್ಮಣ ವಟು ಯಜ್ಞದ ಸಮಯಕ್ಕೆ ಬಂದಾಗ ಅವನನ್ನು ದಾನ ಧರ್ಮಗಳಿಂದ ಸತ್ಕರಿಸದಿದ್ದರೆ ಹೇಗೆ? ಬಲಿ ಚಕ್ರವರ್ತಿ ಆ ಬಾಲಕರಿಗೆ ಏನು ಬೇಕು ಅಂತ ಕೇಳುತ್ತಾರೆ. ಧನ ಕನಕಗಳು, ವಜ್ರ ವೈಡೂರ್ಯಗಳು, ಅಶ್ವ ಗೋಸಂಪತ್ತು, ಭೂಮಿ ನಿನಗೆ ಏನು ಬೇಕು ಮನವಿ ಮಾಡಿಕೊಂಡ. ಅವನ ಮಾತಿನಲ್ಲಿ ಅಹಂಕಾರವಿತ್ತು. ವಾಮನ ರೂಪದಲ್ಲಿ ಬಂದ ವಿಷ್ಣು ದೇವರು ವಿಷ್ಣು ದೇವಾಲಯವನ್ನು ಕಟ್ಟುವುದಾಗಿ ತನಗೆ 3 ಹೆಜ್ಜೆ ಇಡುವಷ್ಟು ಜಾಗ ಬೇಕು ಅಂತ ಕೇಳುತ್ತಾರೆ. ಅದಕ್ಕೆ ಬಲಿ ಚಕ್ರವರ್ತಿ 3 ಹೆಜ್ಜೆಯಿಂದ ದೇವಾಲಯವನ್ನು ಕಟ್ಟುವುದು ಅಸಾಧ್ಯ ಅಂತ ಹೇಳಿ ಮತ್ತಷ್ಟು ಜಾಗ ನೀಡುವುದಾಗಿ ಹೇಳುತ್ತಾರೆ. ಅದಕ್ಕೆ ವಾಮನ ತುಟಿಯಲ್ಲಿ ಕಿರುನಗೆಯನ್ನು ಬೀರುತ್ತಾ, ನನಗೆ 3 ಹೆಜ್ಜೆ ನೀಡುವುದಾದರೆ ನೀಡಿ, ಇಲ್ಲದಿದ್ದರೆ ನಿಮ್ಮ ದಾನ ನನಗೆ ಬೇಡ ಅಂದರು. ಬಲಿ ಚಕ್ರವರ್ತಿಯ ಬಳಿ ದಾನ ಕೇಳಿಕೊಂಡು ಬಂದವರಿಗೆ ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ. ಹೀಗಾಗಿ ವಾಮನನಿಗೆ ಒಪ್ಪಿಗೆಯನ್ನು ನೀಡಿದ ಬಲಿ ಚಕ್ರವರ್ತಿ. ಇದು ವಿಷ್ಣುವಿನ ಮಾಯೆ ಅಂತ ಅರ್ಥ ಮಾಡಿಕೊಂಡ ರಾಕ್ಷಸ ಗುರು ಶುಕ್ರಾಚಾರ್ಯರು ಸೂಕ್ಷ್ಮ ದೇಹವಾಗಿ ಕಮಂಡಲದ ನಳಿಕೆಯನ್ನು ಸೇರಿಕೊಂಡು ಬಿಟ್ಟರು. ಕಮಂಡಲದಿಂದ ನೀರು ಹೊರಗೆ ಬಂದರೆ ತಾನೇ ದಾನ ಮಾಡುವುದು ಅಂತ. ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಅನ್ನುವಂತೆ ಕಮಂಡಲದ ನಳಿಕೆಯಲ್ಲಿ ಕಸ ತುಂಬಿಕೊಂಡಿರಬಹುದು ಅಂತ ಹೇಳಿ ದರ್ಬೆಯನ್ನು ಕೊಟ್ಟು ಆ ನಳಿಕೆಯನ್ನು ತಿವಿಸುತ್ತಾರೆ ವಾಮನನು. ಶುಕ್ರಾಚಾರ್ಯರು ಒಂದು ಕಣ್ಣನ್ನೇ ಕಳೆದುಕೊಂಡು ಬಿಡುತ್ತಾರೆ. ಅವತ್ತಿನಿಂದ ಶುಕ್ರಾಚಾರ್ಯರು ಒಕ್ಕಣ್ಣಿನ ಶುಕ್ರಾಚಾರ್ಯರಾದರು ಎಂಬ ಕತೆ. ನಂತರ ಕಮಂಡಲದಿಂದ ನೀರು ಬರುತ್ತದೆ. ತನ್ನ ಕೈಯಿಂದ
ವಾಮನನ ಕೈಯಿಗೆ ನೀರು ಬೀಳುವಂತೆ ಮಾಡುತ್ತಾ ದಾನದ ಮಾತುಗಳನ್ನು ಆಡುತ್ತಾನೆ ಬಲಿ ಚಕ್ರವರ್ತಿ. ತ್ರಿವಿಕ್ರಮನಾಗಿ ಬೆಳೆಯುತ್ತಾನೆ ವಾಮನ. ಮೊದಲನೆಯ ಹೆಜ್ಜೆಯನ್ನು ಭೂಮಿಯ ಮೇಲೆ ಇಡುತ್ತಲೇ ಇಡೀ ಭೂಮಿ ಆಕ್ರಮಿಸಿಕೊಳ್ಳುತ್ತದೆ. ಎರಡನೆಯ ಹೆಜ್ಜೆಯನ್ನು ಇಡುತ್ತಲೇ ಆಕಾಶವೆಲ್ಲವೂ ಆಕ್ರಮಿಸಿಕೊಳ್ಳುತ್ತದೆ. ಮೂರನೆಯ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ವಾಮನನನ್ನು ಪ್ರಶ್ನಿಸಿದಾಗ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ತನ್ನ ಬಳಿ ಬಂದಿರುವುದಾಗಿ ತಿಳಿದ ಬಲಿ ಚಕ್ರವರ್ತಿ ಮೂರನೆಯ ಹೆಜ್ಜೆಯನ್ನು ತನ್ನ ತಲೆ ಮೇಲೆ ಇಡುವಂತೆ ಕೇಳಿಕೊಳ್ಳುತ್ತಾನೆ. ಬಲಿಯ ಅಹಂಕಾರ ನಾಶವಾಗುತ್ತದೆ. ವಿಷ್ಣುವೇ ಪರಮಸತ್ಯ ಎಂಬ ಅರಿವು ಬಲಿ ಚಕ್ರವರ್ತಿಗೆ ಆಗುತ್ತದೆ. ಬಲಿ ಚಕ್ರವರ್ತಿಯ ದಾನಕ್ಕೆ ಮೆಚ್ಚಿದ ವಾಮನನ ರೂಪದ ಭಗವಾನ್ ಶ್ರೀ ಮಹಾವಿಷ್ಣುವು ಬಲೀಂದ್ರನ ಇಚ್ಛೆಗನುಸಾರವಾಗಿ ಮೂರನೆಯ ಹೆಜ್ಜೆಯನ್ನು ಆತನ ತಲೆ ಮೇಲೆ ಇರಿಸಿ ಪಾತಾಳ ಲೋಕಕ್ಕೆ ಇಳಿಸುತ್ತಾರೆ. ಅನಂತರ ಬಲಿ ಚಕ್ರವರ್ತಿಯನ್ನು ಪಾತಾಳ ಲೋಕದ ಚಕ್ರವರ್ತಿಯನ್ನಾಗಿ ನೇಮಿಸುವುದರೊಂದಿಗೆ ಚಿರಂಜೀವಿಯಾಗುವಂತೆ ವರವನ್ನು ಸಹ ನೀಡುತ್ತಾರೆ. ಅಷ್ಟೇ ಮಾತ್ರವಲ್ಲದೆ ಬಲಿ ಚಕ್ರವರ್ತಿಯು ವರ್ಷಕ್ಕೆ ಒಮ್ಮೆ ಭೂಲೋಕಕ್ಕೆ ಆಗಮಿಸಿ ತನ್ನ ಸಾಮ್ರಾಜ್ಯದ ಪ್ರಜೆಗಳನ್ನೆಲ್ಲ ನೋಡುವಂತಹ ವರವನ್ನು ಸಹ ಹೊಂದುತ್ತಾರೆ. ಆತ್ಮೀಯ ವೀಕ್ಷಕರೇ, ಹಿಂದೂ ಸಂಪ್ರದಾಯ ಹಬ್ಬವನ್ನು ಆಚರಿಸುವ ಮೂಲ ತತ್ವ ತಿಳಿಯಬೇಕಾದರೆ ಬಲಿ ಚಕ್ರವರ್ತಿಯ ತಂದೆಯ ಕಥೆಯನ್ನು ತಿಳಿಯಲೇಬೇಕು. ಚಾಂದೋಗ್ಯ ಉಪನಿಷತ್ 8ನೇ ಅಧ್ಯಾಯ ಹೇಳುವಂತೆ ಬಲಿಯ ತಂದೆ ವಿರೋಚನ ಮತ್ತು ಇಂದ್ರ ಇಬ್ಬರು ಪ್ರಜಾಪತಿ ಬ್ರಹ್ಮ ಹತ್ತಿರ ಆತ್ಮತತ್ವ ಕಲಿಯಲು ಹೋದರು. ವಿರೋಚನನು ದೇಹವೇ ಆತ್ಮ ಎಂಬ ತಪ್ಪು ಜ್ಞಾನ ಪಡೆದು ತನ್ನ ಅಸುರ ಕುಲಕ್ಕೆ ಅದನ್ನೇ ಬೋಧಿಸಿದ. ಆದರೆ ಇಂದ್ರನು ಹಲವು ಅನುಮಾನಗಳನ್ನು ಕೇಳಿ ನಿಜವಾದ ಆತ್ಮತತ್ವ ತಿಳಿದನು. ಇಂದ್ರನು ಜ್ಞಾನ ಮಾರ್ಗವನ್ನು ಅನುಸರಿಸಿದನು. ವಿರೋಚನನು ಅಜ್ಞಾನಕ್ಕೆ ಒಳಗಾಗಿ ತಪ್ಪು ದಾರಿಯಲ್ಲಿ ನಡೆಯುವುದಲ್ಲದೆ ಅಸುರ ಕುಲವನ್ನು ತಪ್ಪು ದಾರಿಯಲ್ಲಿ ನಡೆಯುವಂತೆ ಮಾಡಿದ. ಇದರಿಂದ ವಿರೋಚನನ ಅಸುರ ಕುಲದ ಸ್ವಭಾವದ ಜೊತೆಗೆ ಅಜ್ಞಾನದ ಸ್ವಭಾವವೂ ಸೇರಿಕೊಂಡು ಇಂದ್ರನ ಮೇಲೆ ಯುದ್ಧ ಮಾಡಿದನು. ಇಂದ್ರನು ತನ್ನ ವಜ್ರಾಯುಧದಿಂದ ವಿರೋಚನನನ್ನು ಕೊಂದನು. ಆದರೆ ಬಲಿ ವಿಷ್ಣುವೇ ಸತ್ಯವೆಂದು ತಿಳಿದ. ತನ್ನ ಅಹಂಕಾರವನ್ನು ತೊರೆದು ಮೂರನೆಯ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆ ಇಡುವಂತೆ ಹೇಳಿ ಪಾತಾಳ ಲೋಕದ ಚಕ್ರವರ್ತಿಯಾದ, ಚಿರಂಜೀವಿಯಾದ. ತ್ರೇತಾಯುಗ ವಿಜಯದಶಮಿಯಂದು ರಾವಣನ ವಧೆಯನ್ನು ಮಾಡಿದ ಪ್ರಭು ಶ್ರೀರಾಮಚಂದ್ರರು ತಮ್ಮ ಪರಿವಾರ ಸಮೇತವಾಗಿ ಅಯೋಧ್ಯೆಗೆ ಹಿಂದಿರುಗಿದ ದಿನವೂ ಸಹ ಇದೆ. ಬಲಿಪಾಡ್ಯಮಿಯ ದಿನ. ಬಲಿಪಾಡ್ಯಮಿಯ ಹಿಂದಿನ ದಿನ ಅಮಾವಾಸ್ಯೆ. ದಾರಿಯಲ್ಲಿ ದೀಪವನ್ನು ಹಚ್ಚಿ ಶ್ರೀರಾಮಚಂದ್ರ ಮತ್ತು ಶ್ರೀರಾಮಚಂದ್ರರ ಪರಿವಾರವನ್ನು ಅಯೋಧ್ಯ ಪ್ರಜೆಗಳು ಬರಮಾಡಿಕೊಂಡು ಸಂಭ್ರಮಿಸಿದರು. ಹೀಗೆ ಅನೇಕ ಸಂಪ್ರದಾಯ ಬಲಿಪಾಡ್ಯಮಿಯೊಂದಿಗೆ ಬೆಸುಗೆಯಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನ, ಗೋಪಾಲಕರನ್ನ ಇಂದ್ರನು ಸೃಷ್ಟಿ ಮಾಡಿದಂತಹ ಭೀಕರ ಅತಿವೃಷ್ಟಿಯಿಂದ ಸಂರಕ್ಷಿಸಿದ್ದೂ ಸಹ ಇದೇ ದಿನ. ಹೀಗಾಗಿ ಈ ದಿನ ಗೋವುಗಳನ್ನ ಭಕ್ತಿ ಭಾವದಿಂದ ಆರಾಧಿಸುತ್ತಾರೆ. ಗೋವಿನ ಸೆಗಣಿಯಿಂದ ಗೋವರ್ಧನ ಪರ್ವತವನ್ನು ಮಾಡಿ ಅದರ ಮಧ್ಯೆ ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ. ಬಲಿಪಾಡ್ಯಮಿಯ ವೈಜ್ಞಾನಿಕ ಕಾರಣ ಋತು ಬದಲಾವಣೆ. ಈ ಸಮಯದಲ್ಲಿ ಮಳೆಗಾಲ ಮುಗಿದು ಶರದೃತು ಪ್ರಾರಂಭವಾಗುತ್ತದೆ. ಹೊಸ ಬೆಳಕು, ಪ್ರಕೃತಿಯಲ್ಲಿ ಹಸಿರು ತುಂಬುವ, ಹಣ್ಣು ಕಾಯಿಗಳು ಮೂಡುವಂತಹ ಸಮಯ. ಆಹಾರ ಪದ್ಧತಿ. ದೀಪಾವಳಿಯ ಸಮಯದಲ್ಲಿ ತಯಾರಿಸುವ ಸಿಹಿ ಖಾರ ತಿನಿಸುಗಳು ಬೆಲ್ಲ, ಎಳ್ಳು, ತುಪ್ಪದಿಂದ ತಯಾರಿಸಲಾಗುತ್ತದೆ. ಇದು ದೇಹಕ್ಕೆ ಶಕ್ತಿ ಹಾಗೂ ರೋಗಕ್ಕೆ ತುತ್ತಾಗದ ಶಕ್ತಿಯನ್ನೂ ನೀಡುತ್ತದೆ. ಪ್ರಕೃತಿಯ ಆರಾಧನೆ. ಬಲಿಪಾಡ್ಯಮಿಯ ಸಮಯದಲ್ಲಿ ಹಸು, ಎಮ್ಮೆ, ಜಾನುವಾರುಗಳಿಗೆ ಪೂಜೆ ಮಾಡುವ ಪದ್ಧತಿ ಇದೆ. ಎಲ್ಲ ಜೀವಿಗಳನ್ನು ಗೌರವಿಸುವ ಧರ್ಮ. ಕುಟುಂಬ ಸ್ನೇಹಿತರ ಜೊತೆ ಮಾಡುವ ಹಬ್ಬ ಬಾಂಧವ್ಯವನ್ನು ಬೆಳೆಸುತ್ತದೆ, ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ. ಯಮದ್ವಿತೀಯ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ 12 ಮಾಸಗಳಿವೆ. ಕಾರ್ತೀಕ ಮಾಸದ
ಶುಕ್ಲ ಪಕ್ಷದ ದ್ವಿತೀಯದಲ್ಲಿ ಬರುವ ದಿನವೇ ಯಮದ್ವಿತೀಯ. ಈ ಯಮದ್ವಿತೀಯ ಹಬ್ಬವನ್ನು ಸೋದರ ಬಿದಿಗೆ, ಭಗಿನಿ ಹಸ್ತೇನ ಭೋಜನ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಯಮದ್ವಿತೀಯ ಹಬ್ಬ ಪ್ರಮುಖವಾಗಿ ಸಹೋದರ ಸಹೋದರಿಯರ ಹಬ್ಬ. ಸಹೋದರನು ತಮ್ಮ ವಿವಾಹಿತ ಸಹೋದರಿಯ ಮನೆಗೆ ತೆರಳಿ ಆಹಾರವನ್ನು ಸ್ವೀಕರಿಸುವುದು ಈ ದಿನದ ವಿಶೇಷತೆ. ಈ ಹಬ್ಬದ ಹೆಸರೇ ಸೂಚಿಸುವಂತೆ ಯಮಧರ್ಮರಾಯರೊಂದಿಗೆ ತಳಕು ಹಾಕಿಕೊಂಡಿದೆ. ಪೌರಾಣಿಕ ಹಿನ್ನೆಲೆ: ಯಮಧರ್ಮರಾಯರಿಗೆ ಒಬ್ಬ ಸಹೋದರಿ ಇರುತ್ತಾಳೆ. ಅವಳೇ ಯಮುನಾ ನದಿ. ಆಕೆ ಯಮಧರ್ಮರಾಯರ ಸಹೋದರಿಯಾದ್ದರಿಂದ ಆಕೆಯನ್ನು ಯಾಮಿ ಎಂದು ಕೂಡ ಕರೆಯಲಾಗುತ್ತದೆ. ಯಾಮಿ ತನ್ನ ಅಣ್ಣನಾದ ಯಮಧರ್ಮರಾಯರನ್ನು ತಮ್ಮ ಮನೆಗೆ ಊಟಕ್ಕೆ ಸಾಕಷ್ಟು ಬಾರಿ ಕರೆದರೂ ಸಹ ಸಹೋದರಿಯ ಮನೆಗೆ ಹೋಗುವುದಿಲ್ಲ. ಕೊನೆಗೆ ಕಾರ್ತೀಕ ಮಾಸದ ದ್ವಿತೀಯ ದಿನ ಯಮಧರ್ಮರಾಯರು ಯಮುನೆಯ ಮನೆಗೆ ಊಟಕ್ಕೆ ಹೋಗುತ್ತಾರೆ. ಆಗ ಯಮಧರ್ಮರಾಯರನ್ನು ಬಹಳ ಸಂತೋಷದಿಂದ ಬರಮಾಡಿಕೊಂಡ ಯಮುನೆಯು ಹೊಟ್ಟೆ ತುಂಬ ಭೋಜನವನ್ನು ಬಡಿಸುತ್ತಾಳೆ. ಸಹೋದರಿಯ ಪ್ರೀತಿಗೆ ಮನಸ್ಸೋತ ಯಮಧರ್ಮರಾಯರು ಯಮುನಿಗೆ ಯಾವ ವರವನ್ನಾದರೂ ಕೇಳು, ಕೊಡುತ್ತೇನೆ ಅಂದ. ಅದಕ್ಕೆ ಯಮುನೆಯು ತನಗೆ ಯಾವ ವರವೂ ಬೇಡ, ಪ್ರತಿ ವರ್ಷ ಇದೇ ರೀತಿ ತಮ್ಮ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸು ಎಂದು ಕೋರಿಕೊಳ್ಳುತ್ತಾಳೆ. ಆಕೆಯ ಕೋರಿಕೆಯನ್ನು ಒಪ್ಪಿಕೊಂಡ ಯಮಧರ್ಮರಾಯರು ಕಾರ್ತೀಕ ಮಾಸದ ದ್ವಿತೀಯದಂದು ಪ್ರತಿ ವರ್ಷ ಯಮುನೆಯ ಮನೆಗೆ ತೆರಳಿ ಆತಿಥ್ಯವನ್ನು ಸ್ವೀಕರಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಕಾರ್ತೀಕ ಮಾಸದ ಬಿದಿಗೆ ಎಂದು ಯಾವ ಸಹೋದರಿ ತಮ್ಮ ಸಹೋದರನನ್ನು ಮನೆಗೆ ಕರೆಸಿಕೊಂಡು ಅನ್ನ ಪಾನಾದಿಗಳಿಂದ ಸತ್ಕರಿಸುತ್ತಾರೋ ಆ ಸಹೋದರಿಗೆ ಮತ್ತು ಅವಳ ಗಂಡನ ಮನೆಯವರಿಗೆ ಸುಖ ಸಂತೋಷದ ಜೀವನ ಪ್ರಾಪ್ತಿಯಾಗಲಿ. ಸಹೋದರಿಯ ಮನೆಯಲ್ಲಿ ಆಹಾರ ಸ್ವೀಕರಿಸಿದ ಸಹೋದರನಿಗೂ ದೀರ್ಘಾಯುಸ್ಸು ಲಭಿಸಲಿ ಎಂಬ ವರವನ್ನು ಕೊಡುತ್ತಾರೆ ಯಮಧರ್ಮರಾಯರು. ಇದು ಯಮದ್ವಿತೀಯ ಮಹತ್ವ. ವೈಜ್ಞಾನಿಕ ಹಿನ್ನೆಲೆ: ಸೃಷ್ಟಿಯಲ್ಲಿ ಆಗುವಂತಹ ಏರುಪೇರು ಪ್ರತಿಯೊಂದು ಜೀವಿಯ ಮೇಲೂ ಪ್ರಭಾವ ಬೀರುತ್ತದೆ. ಹಿಂದೂ ಧಾರ್ಮಿಕ ಹಬ್ಬಗಳು ಪೌರಾಣಿಕ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ವೈಜ್ಞಾನಿಕ ಹಿನ್ನೆಲೆಯನ್ನೂ ಹೊಂದಿದೆ. ಯಮಧರ್ಮರಾಯರು ಮೃತ್ಯುದೇವರು. ಯಮ ಎಂದರೆ ಇಂದ್ರಿಯ ನಿಗ್ರಹ. ಇನ್ನೊಂದು ಅರ್ಥದಲ್ಲಿ ಅಷ್ಟಾಂಗ ಯೋಗದ 8 ಯೋಗಗಳಲ್ಲಿ ಮೊದಲನೆಯ ಯೋಗ. ಋತು ಬದಲಾವಣೆಯ ಸಮಯದಲ್ಲಿ ಇಂದ್ರಿಯ ನಿಗ್ರಹ ಇರಬೇಕು. ಸೂರ್ಯ ಚಂದ್ರರ ಋತು ಬದಲಾವಣೆಯಿಂದ ನಮ್ಮ ದೇಹದ ಮೇಲೆ ಬೀರುವ ತೊಂದರೆಯಿಂದ ಪಾರಾಗಿ ನಕಾರಾತ್ಮಕ ಶಕ್ತಿಗೆ ಬಲಿಯಾಗದೆ ವಾತ ಪಿತ್ತ ಕಫ ದೋಷಗಳನ್ನು ಸಮತೋಲನವಾಗಿ ಮಾಡಿಕೊಳ್ಳುವುದೇ ಈ ಹಬ್ಬ.